ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಾರುಶಿವ ವ್ಲಾಗ್ಸ್ ಕನ್ನಡಗೆ. ತುಂಬ ದಿನ ಆದಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರೂ ಮೂವಿ ರಿಲೀಸ್ ಆಗಿತ್ತು ಅಂತ ಹಾಸನದಲ್ಲಿ ಕಾಂತಾರ ಮೂವಿ ನೋಡೋಕೆ ಹೋಗಿದ್ವಿ. ಇದೇನಪ್ಪ 3 ತಿಂಗಳು ಪಾಪುನ ಬಿಟ್ಟು ಗಂಡ ಹೆಂಡ್ತಿ ಫಿಲಮ್ಗೆ ಹೋಗಿದ್ದಾರೆ ಅಂತೀರಾ? ಅಮ್ಮ ಏನು ಫ್ರೀಯಾಗಿ ಹೋಗ್ಬಿಟ್ಟು ಬಾ ಮಗಳೇ ಅಂತ ಹೇಳಿ ಟಿಕೆಟ್ ತಂದು ಕೊಡಲಿಲ್ಲ. ಮಗು ತುಂಬ ಅರ್ಚನೆ ಮಾಡಿಕೊಂಡು ಗೋಳು ಇದು ಅಮ್ಮನ ಹತ್ರ ಕಾಡಿಬೇಡಿ ಫಿಲಮಿಗೆ ಬಂದ್ವಿ. ಪಾಪುನ ಬೆಳಗ್ಗೆ ಟೈಮ್ ಸ್ನಾನ ಮಾಡಿ ಮಲಗಿಸೋದ್ರಿಂದ ಅವನು ಮಿನಿಮಮ್ ಅಂದರೂ ಒಂದು 2 ರಿಂದ 3 ಅವರ್ ಆರಾಮಾಗಿ ಮಲ್ಕೋತಾನೆ. ಹಾಗೆ ಅಪ್ಪಲ್ಲೇ ನಾವು ಫಿಲಮ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಡೆಲಿವರಿ ಆದಮೇಲೆ ನಾನು ನಮ್ಮ ಯಜಮಾನ್ರು ಬ್ರೇಕ್ ತೊಗೊಂಡು ಆಚೆ ಬಂದಿರೋದು. ನಾವು ಹೊರಟಿದ್ದು ಬೆಳಗ್ಗೆ ಶೋ ಆಗಿರೋ ಕಾರಣ ಬೆಳಗ್ಗೆ ಸ್ವಲ್ಪ ನಾವು ಹೋಗೋದು ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗಿತ್ತು. ಅದಕ್ಕೆ ನನಗೆ ಸಚಿನ್ ಅವರು ಟಿಕೆಟ್ ತಗೋ ಅಂತ ಹೇಳಿ ಅವರು ಗಾಡಿ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಹೋಗಿದ್ರು. ಅವು ಜನ ಎಲ್ಲ ಒಳಗಡೆ ಹೋಗಿದ್ದು ನೋಡಿ ಟಿಕೆಟ್ ಸಿಗೋದು ಡೌಟಪ್ಪ ಅಂದ್ಕೊಂಡಿದ್ವಿ. ಪುಣ್ಯಕ್ಕೆ ಅವತ್ತು ಬೆಳಗ್ಗೆ ಶೋ ಆಗಿರೋದ್ರಿಂದ ಜನ ಕಮ್ಮಿನೇ ಇದ್ದರು. ಹಾಗಾಗಿ ಬಾಲ್ಕನಿ ಟಿಕೆಟೇ ಸಿಕ್ತು ನಮಗೆ. ಹಾಸನಲ್ಲಿ 2 ಥಿಯೇಟರಲ್ಲಿ ಹಾಕಿದ್ದಾರೆ. ಹಾಸನಲ್ಲಿ ಒಂದು SPGಲಿ ಹಾಕಿದ್ದಾರೆ, ಇನ್ನೊಂದು ಪೃಥ್ವಿಲಿ ಹಾಕಿದ್ದಾರೆ. ಪೃಥ್ವಿಲಿ ಬೇಗ ಸ್ಟಾರ್ಟ್ ಆಗುತ್ತೆ 9:30 ಶೋ. ಬಟ್ ನಾವು 10:30ಗೆ ಹೋಗಬೇಕು ಅಂತ ಹೇಳಿ SPGಗೆ ಬಂದ್ವಿ. ನಾವು ಮೂವಿ ಎಲ್ಲಪ್ಪ ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳಿ ಒಳಗಡೆ ಹೋದ್ವಿ. ಪುಣ್ಯಕ್ಕೆ ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನು ಮೂವಿ ಮುಗೀತಲ್ಲ ಅಂತ ಹೇಳಿ ಮೂವಿ ಮುಗಿಸ್ಕೊಂಡು ಆಚೆ ಬಂದರೆ ಎಷ್ಟು ಜನ ಅಂತೀರಾ? ಮಧ್ಯಾಹ್ನ ಶೋ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಆಲ್ರೆಡಿ ನಾವು ಬರೋ ಅಷ್ಟೊತ್ತಿಗೆ ಒಂದು ಟಿಕೆಟು ಇಲ್ಲ, ಅಷ್ಟು ಜನ ನಿಂತಿದ್ರು. ನಾವು ಬೆಳಗ್ಗೆ ಶೋ ಫಿಲಮಿಗೆ ಬಂದಿದ್ದೆ ಒಳ್ಳೇದಾಯಿತು ಅಂದ್ಕೊಂಡು. ನನ್ನ ಮಗನಿಗೆ 2 ಗಂಟೆಗೆ ಸ್ಕೂಲ್ ಬಿಡುತ್ತೆ, ಹಾಗಾಗಿ ಅವ್ನಿಗೂ ರಿಸ್ಕ್ ಇರಲಿಲ್ಲ. ಅವನು ಸ್ಕೂಲಿಗೆ ಕಳಿಸಿ ನಾವು ಬಂದಿದ್ದರಿಂದ ಅವನ್ನ ಹಂಗೆ ಪಿಕಪ್ ಮಾಡ್ಕೊಂಡು ಬಂದ್ವಿ. ಇನ್ನು ದರ್ಶು ತುಂಬ ದಿನದಿಂದ ಅವ್ರ ಅಪ್ಪನಿಗೆ ಲೈಟ್ ಬರೋ ವಾಚ್ ಕೊಡಿಸು ಅಪ್ಪ, ಸಾಂಗ್ ಬರೋ ವಾಚ್ ಕೊಡಿಸು ಅಪ್ಪ ಅಂತ ಹೇಳಿ ತುಂಬ ದಿನದಿಂದ ತಲೆ ತಿಂತಿದ್ದ. ಈಗ ಬರ್ತಾ ನಾನು ಹೋಗಿದ್ದ ಕಾರಣ ಅವರಪ್ಪ ವಾಚ್ ಕೇಳಿದ್ನಲ್ಲ ತಗೋ ಅಂತ ಹೇಳಿ ಕೊಡಿಸಿದ್ರು. ಅವನಂತೂ ಆ ವಾಚ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಚ್ತಾನೆ ಇರಲಿಲ್ಲ ಕೈಯಿಂದ. ಈ ಸಲ ಅಂತೂ ನಮ್ಮಮ್ಮ ನಾನು ಬಾಣಂತಿ ಅಂತ ನನಗೆ ಫುಡ್ಡಲ್ಲಿ ಯಾವುದೇ ಥರ ಪಥ್ಯ ಮಾಡಿರಲಿಲ್ಲ. ಡಾಕ್ಟ್ರು ಹೇಳೋ ಥರ ನ್ಯೂಟ್ರಿಷಿಯನ್ಸ್ ಫುಡ್ ತೊಗೊಳ್ಳಿ, ವೀಕ್ ಆಗಿರೋ ಸ್ಕಿನ್ನಿಂದ ಹಿಡಿದು ಬೋನ್ಸ್ವರೆಗೂ ಬೇಗ ರಿಕವರಿ ಆಗ್ತೀರಾ ಅಂದಿದ್ದ ಕಾರಣ ಅಮ್ಮ ಈ ಸಲ ನನಗೆ ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮೊಟ್ಟೆ ಪಲ್ಯ ಪ್ರತಿಯೊಂದನ್ನು ಸೊಪ್ಪು ಯೂಸ್ ಮಾಡಿ ನನಗೆ ಪಲ್ಯಗಳು ಮಾಡಿಕೊಡ್ತಿದ್ರು ತಿಂಡಿಗೆ. ಎಗ್ಗಲ್ಲಿ ಪ್ರೋಟೀನ್ ಇರೋ ಕಾರಣ ಅಮ್ಮ ಈ ಸತಿ ಪ್ರತಿಯೊಂದು ಪಲ್ಯಕ್ಕೂ ಎಗ್ ಆ್ಯಡ್ ಮಾಡಿ ರಾಗಿ ದೋಸೆ, ಜೋಳದ ದೋಸೆ ಮತ್ತು ಗೋಧಿ ದೋಸೆ ಆ ಥರ ಎಲ್ಲ ಮಲ್ಟಿಗ್ರೇನ್ಸ್ ಯೂಸ್ ಮಾಡಿ ದೋಸೆಗಳನ್ನ ಮಾಡಿಕೊಡ್ತಿದ್ರು. ಬಾಣಂತನ ಎಷ್ಟು ಮುಖ್ಯನೋ ಅಷ್ಟೇ ಚೆನ್ನಾಗಿ ಊಟ ತಿಂಡಿ ಮಾಡಿದರೆ ನಾವು ಕೂಡ ಬೇಗ ರಿಕವರಿ ಆಗ್ತೀವಿ. ತರಕಾರಿಗಳಲ್ಲಿ ಮುಳುಗಾಯಿ, ಹಾಗಲಕಾಯಿ, ಹೂಕೋಸು, ಎಲೆಕೋಸು, ಕ್ಯಾಪ್ಸಿಕಮು ಇಷ್ಟನ್ನ ಬಿಟ್ಟು ಇನ್ನು ಆಲ್ಮೋಸ್ಟ್ ನೀವೆಲ್ಲ ತರಕಾರಿನೂ ತಿನ್ಬೋದು. ಇನ್ನು ಬಾಣಂತನದಲ್ಲಿ ಮುಖ್ಯವಾಗಿ ತಲೆಕಾಲು ಸೂಪ್ನ ಕುಡಿಸ್ತಾರೆ ಬಾಣಂತಿಯರಿಗೆ. ತುಂಬ ಚೆನ್ನಾಗಿ ಹಾಲು ಬರುತ್ತೆ ಮತ್ತು ನಾವು ಕೂಡ ಬೇಗ ರಿಕವರಿ ಆಗ್ಬೋದು ಅಂತ. ಇನ್ನು ಮಟನ್ನು ಚೆನ್ನಾಗಿ ತಿನ್ನಬೇಕು. ಇನ್ನು ಚಿಕನ್ನು ತಿಂದ್ರೂ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ನಾನ್ ವೆಜ್ ಪ್ರೇಯರ್ ಆಗಿದ್ದರೆ ವಾರಕ್ಕೆ 1 ಸತಿ ಇಲ್ಲ 2 ಸತಿ ನಾನ್ ವೆಜ್ ತಿನ್ಬೋದು. ಇನ್ನು ರೆಗ್ಯುಲರಾಗಿ ಬಾಣಂತಿಯರು ಮುಖ್ಯವಾಗಿ ಉಪಯೋಗಿಸ್ಬೇಕಾಗಿರೋದು ಅಂದರೆ ತುಪ್ಪ. ಈಗೆಲ್ಲ ತುಂಬ ಜನ ಸಿಟಿಲಿರೋರೆಲ್ಲರೂ ಹಳ್ಳಿ ಸೈಡ್ ಬೆಣ್ಣೆ ಮಾರೋರ ಹತ್ರ ಹೋಗಿ ತಂದು ಕಾಯಿಸಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಡೈರೆಕ್ಟಾಗಿ ನಂದಿನಿಲಿ ಬೆಣ್ಣೆ ತೊಗೊಂಡು ಅದನ್ನು ತುಪ್ಪ ಮಾಡಿ ಕಾಯಿಸ್ಕೋಬೋದು. ಅರ್ಧ kg ಸ್ಯಾಂಪಲ್ನ ತಂದು ಕಾಯಿಸಿ ನೋಡ್ತೀನಿ ಅಂದರೆ ನಿಮಗೆ 286 ರೂಪಾಯಿಗೆ ಸಿಗುತ್ತೆ. ಅನ್ಸಾಲ್ಟೆಡ್ ಬಟರ್ ಅಂತ ಕೇಳಿದ್ರೆ ಕೊಡ್ತಾರೆ. ಇನ್ನು ನಾವು 1 kg ತಂದಿದ್ವಿ. 1 kgಯಿಂದ ನಮಗೆ 572 ರೂಪಾಯಿ ಬಿದ್ದಂಗಾಯಿತು. ಡೈರೆಕ್ಟಾಗಿ ಹಾಲು ನಂದಿನಿ ಡೈರಿ ಪಾಯಿಂಟ್ ಇರುತ್ತಲ್ಲ ಅಲ್ಲೇ ಹೋಗಿ ತೊಗೋಬೋದು ನೀವು. ಇನ್ನು ಇದು ಕಾಯೋ ಅಷ್ಟೊತ್ತಿಗೆ ನಿಮಗೆ ಬಾಣಂತಿಯರು ತುಪ್ಪನ ಯಾಕೆ ರೆಗ್ಯುಲರ್ ಆಗಿ ತೊಗೋಬೇಕು ಫುಡ್ ಜೊತೆ ಅಂತ ಹೇಳಿದ್ರೆ, ಇದು ಹೆಲ್ದಿ ಫ್ಯಾಟ್ ಆಗಿರೋದ್ರಿಂದ ನೀವು ಬೇಗ ದಪ್ಪ ಆಗಲ್ಲ ತುಪ್ಪ ತಿಂದರೆ. ಆ್ಯಂಡ್ ಜೊತೆಗೆ ನೀವು ಪೋಸ್ಟ್ ಪಾರ್ಟಮ್ ಬೇಗ ರಿಕವರಿ ಆಗ್ಬೋದು. ಇನ್ನು ಇದರಿಂದ ನಿಮಗೆ ವಿಟಮಿನ್ A, D, E ಆ್ಯಂಡ್ K ವಿಟಮಿನ್ ಸಿಗುತ್ತೆ ಬಾಡಿಗೆ. ಜೊತೆಗೆ ಮಿಲ್ಕ್ ಕ್ವಾಲಿಟಿನೂ ಹೆಚ್ಚಾಗುತ್ತೆ. ಇನ್ನು ನಾವು ಊಟದ ಜೊತೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ನಾವು ಏನು ಊಟ ಮಾಡ್ತೀವಿ ಅದರಲ್ಲಿರೋ ನ್ಯೂಟ್ರಿಷನ್ ಐಟಮ್ನ ಬೇಗ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಬೇಗನೂ ರಿಕವರಿ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಗೀಯಲ್ಲಿ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ರಿಕವರಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕ್ಯಾಲ್ಶಿಯಮು ಮತ್ತು ವಿಟಮಿನ್ಸ್ ಇರೋದ್ರಿಂದ ಗೀಯಲ್ಲಿ ನಮ್ಮ ಬೋನ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ತುಪ್ಪದಲ್ಲಿರೋ ಒಂದು ಅಂಶ ನಮ್ಮ ಮೂಡ್ ಸ್ವಿಂಗ್ಸ್ನು ಸರಿ ಮಾಡಿ ನಮ್ಮನ್ನ ಕೂಲ್ ಆ್ಯಂಡ್ ಕಾಮ್ ಆಗಿ ಇಡುತ್ತೆ ಅಂತಲೂ ಹೇಳ್ತಾರೆ. ತುಪ್ಪ ತಿನ್ನೋದ್ರಿಂದ ನಾವು ಬೇಗ ರಿಕವರಿ ಆಗ್ತೀವಿ ಆ್ಯಂಡ್ ಬೋನ್ಸಿಗೆ ಒಳ್ಳೆಯದು ಅನ್ನೋದು ಒಂದು ಕಡೆ ಆದರೆ ಅದರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ತುಪ್ಪದಲ್ಲಿರೋ ಒಳ್ಳೆ ಫ್ಯಾಟಿ ಆ್ಯಸಿಡ್ಸು ಮಕ್ಕಳದು ಗ್ರೋತಿಗೆ ಮತ್ತು ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮಿಲ್ಕ್ ಕ್ವಾಂಟಿಟಿನೂ ಜಾಸ್ತಿ ಮಾಡುತ್ತೆ.
ಆ್ಯಂಡ್ ಇದರಲ್ಲಿ ಸೀಕ್ರೆಟ್ ಬೆನಿಫಿಟ್ ಅಂದರೆ ಮಕ್ಕಳಿಗೆ ಹೈಡ್ರೇಷನ್ ಆಗಿ ಸ್ಕಿನ್ನ ಯಾವಾಗಲೂ ಮಾಯ್ಶ್ಚರೈಸಿಂಗ್ ಆಗಿ ಇಡುತ್ತಂತೆ. ಹಾಗಾಗಿ ರೆಗ್ಯುಲರ್ ಆಗಿ ಎಲ್ಲ ಬಾಣಂತಿಯರು ತುಪ್ಪ ತಿನ್ನಬೇಕು ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ತುಪ್ಪನ ಹೇಗೆ ಕಾಯಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಬೇಕಾದರೆ ಅಲ್ಲಿ ನೋಡಿ. ನಾವೇನು 1 kg ಬೆಣ್ಣೆ ತಂದಿದ್ವಿ, ನಮಗೆ ಅಪ್ರಾಕ್ಸಿಮೇಟ್ ಒಂದು 3/4 ಲೀಟ್ರಷ್ಟು ತುಪ್ಪ ಸಿಕ್ತು. ಲಾಸ್ ಏನಿರಲಿಲ್ಲ, ಜಾಸ್ತಿ ಗಷ್ಟನೋ ಗಲೀಜು ಏನು ಬರಲಿಲ್ಲ ನಮ್ಗೆ. ಅದರಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ಯೂಸ್ ಮಾಡ್ಬೋದು. ಇನ್ನು ಚಾರ್ಮುಡಿಲಿ ನಾವು ನಾಮಕರಣ ಮುಗಿಸ್ಕೊಂಡು ಬಂದಾದ್ಮೇಲೆ ದಶು ಅಜ್ಜಿ ಮನೆಗೆ ಹೋಗ್ದಲೆ ಇಲ್ಲೇ ಇದ್ದ. ಸ್ವಲ್ಪ ದಿನ ನನ್ನ ಜೊತೆನೇ ಇರ್ತಾನೆ ಅಂತ ಹೇಳಿ ನಾನು ಇಲ್ಲೇ ಇರಿಸ್ಕೊಂಡಿದ್ದೆ. ಇನ್ನು ದಶುಗೆ ಹೊರಗಡೆ ಫುಡ್ ಕ್ರೇವಿಂಗ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೆ. ಅವ್ರ ಅಜ್ಜಿ ಮನೆಗೆ ಕಳಿಸಿರ್ಲಿಲ್ಲ. ಅಜ್ಜಿದಿರು ಏನು ಪುಸಿ ಹೊಡೆದ ತಕ್ಷಣನೇ ಮೊಮ್ಮಕ್ಕಳು ಎಲ್ಲನೂ ಕೊಡಿಸ್ಬಿಡ್ತಾರೆ. ಬಟ್ ಇಲ್ಲಿ ಇರಿಸ್ಕೊಂಡ್ರು ಅವ್ರ ಅಜ್ಜಿ ಕಡೆಯಿಂದ ಏನು ತಪ್ಪಲಿಲ್ಲ. ಬಟ್ ಹೊರಗಡೆ ಇದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಲ್ವಾ. ಸೊ ಅವ್ರ ಅಜ್ಜಿ ಹತ್ರ ಅವನು ಪೂಸಿ ಹೊಡ್ಕೊಂಡು ಲೇಸ್ ಮಾಡಿಕೊಡಿ ಅಜ್ಜಿ ಅಂತ ಹೇಳಿ ಪೊಟ್ಯಾಟೊ ಚಿಪ್ಸ್ ಮಾಡ್ಕೊಂಡು ತಿಂತಿದ್ದ. ಇನ್ನು ನಂದು 2ನೇ ಪುಟಾಣಿಗೆ ಈ ಸಲ 3.5 ತಿಂಗಳು ವ್ಯಾಕ್ಸಿನೇಷನ್ ಇತ್ತು. ನಾನು ಅಮ್ಮ ಹೋಗಿದ್ವಿ ಹಾಕಿಸ್ಕೊಂಡು ಬರೋಕ್ಕೆ. ನನ್ನ ದೊಡ್ಡ ಮಗನಿಗೂ ಕೂಡ ನಾನು ಎಲ್ಲ ವ್ಯಾಕ್ಸಿನೇಷನ್ನು ನಾನು ಇಲ್ಲೇ ಹಾಕ್ಸಿದ್ದು. ಯಾಕಂದರೆ ಇದು ಕೂಡ ಗೌರ್ಮೆಂಟ್ ಸಪ್ಲೈನೇ ಸಿಗೋದು ಈ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ. ಕಾರ್ಡ್ ಎಂಟ್ರಿಗೆ 20 ರೂಪೀಸ್ ತೊಗೊಳೋದು ಬಿಟ್ಟರೆ ನಿಮ್ಗೆ ಯಾವುದೇ ಥರ ವ್ಯಾಕ್ಸಿನೇಷನ್ ಚಾರ್ಜಸ್ ಮಾಡಲ್ಲ ಇವರು. ಎಲ್ಲ ಚೆನ್ನಾಗಿ ಕಾರ್ಡ್ನ ಮೇಂಟೈನ್ ಮಾಡ್ತಾರೆ. ಮಕ್ಕಳದು ಗ್ರೋತು, ಹೈಟು, ವೆಯ್ಟು ಪ್ರತಿಯೊಂದೂ ಎಲ್ಲ ಜನರಲ್ ಚೆಕಪ್ ಮಾಡ್ತಾರೆ. ಅದರಿಂದಾಗಿ ನಂದು 2ನೇ ಪುಟಾಣಿನೂ ನಾನು ಇಲ್ಲೇ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿ 1.5 ತಿಂಗಳದು 2.5 ತಿಂಗಳದು ಇಲ್ಲೇ ಕೊಡಿಸಿ ಈಗ 3.5 ತಿಂಗಳದೂ ನಾನು STM ಅಲ್ಲೇ ಹಾಕಿಸ್ಕೊಂಡೆ. ನೀವು ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಮಕ್ಕಳು ಅಳೋದು ನೋಡಿ ಪೇರೆಂಟ್ಸು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಪ್ರೈವೇಟ್ ಹಾಸ್ಪಿಟಲ್ ಅವರು ಪೇನ್ಲೆಸ್ ವ್ಯಾಕ್ಸಿನೇಷನ್ನ ಕಂಡುಹಿಡ್ದಿದ್ದಾರೆ. ದೊಡ್ಡವರಾಗಿರೋರು ನಮಗೇನೆ ಒಂದು ಇಂಜೆಕ್ಷನ್ ಅಂದರೆ ಭಯ ಆಗುತ್ತೆ. ಇನ್ನು 1 ತಿಂಗಳು ಮಕ್ಕಳು 2 ತಿಂಗಳು ಮಕ್ಕಳಿಗೆಲ್ಲ ಒಂದೇ ದಿನ 2 ಇಂಜೆಕ್ಷನ್ ಅಂತ ಅಂದರೆ ತಡೆಯೋದು ಭಾರಿ ಕಷ್ಟ ನೋವು. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಇದು ಕಂಡುಹಿಡ್ತಿರೋದು ತುಂಬಾ ಹೆಲ್ಪು. ಇನ್ನು ಏನು ವ್ಯಾಕ್ಸಿನೇಷನ್ ಹಾಕಿಸ್ತೀರಾ ಹಾಕ್ಸೋಕ್ಕೂ ಮುಂಚೆ ನೀವು 10 ಮಿನಿಟ್ಸ್ ಪಾಪುಗೆ ಫೀಡಿಂಗ್ ಮಾಡಿರಬೇಕು. ನಂತರ ಆಮೇಲೆ 5 ಮಿನಿಟ್ಸ್ ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ತಾರೆ. ಅದಾದಮೇಲೆ ಮತ್ತೆ ಪಾಪು ತುಂಬ ಅಳ್ತಿದ್ದಾಗ ಫೀಡಿಂಗ್ ಮಾಡೋಕ್ಕೆ ಹೇಳ್ತಾರೆ. ಒಂದು 10 ಮಿನಿಟ್ಸ್ ಫೀಡಿಂಗ್ ಮಾಡಾದ್ಮೇಲೆ ಇಮಿಡಿಯೇಟಾಗಿ ಪ್ಯಾರಾಸಿಟಮಲ್ ನಿಮಗೆ ಏನು ಪಾಪು ವೆಯ್ಟ್ಗೆ ಕಂಡೀಷನ್ ನೋಡಿ ಕೊಟ್ಟಿರ್ತಾರೆ ಅಷ್ಟು ಡ್ರಾಪ್ಸ್ನ ಹಾಕಿದಾಗ ಜ್ವರನ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಇಂಜೆಕ್ಷನ್ ಕೊಟ್ಟಿದ್ದನ್ನು ಪಾಪುಗೆ ಇಂಜೆಕ್ಷನ್ ಕೊಟ್ಟಿರೋ ಜಾಗಕ್ಕೆ ಐಸ್ ಪ್ಯಾಕ್ನ ಯೂಸ್ ಮಾಡಿ ಆ್ಯಂಡ್ ಸೆಕೆಂಡ್ ಡೇ ಬಿಸಿನೀರು ಬಟ್ಟೆ ಯೂಸ್ ಮಾಡಿ ಬೇಗ ಮಕ್ಕಳಿಗೆ ರಿಲೀಫ್ ಆಗುತ್ತೆ. ಇನ್ನೂ ಮಾನೆ ಬೆಳಗ್ಗೆ ಚಿಲ್ಡ್ರನ್ಸ್ ಡೇ ಇತ್ತು. ನನ್ನ ಮಗ ಅಂತೂ ಅವ್ನಿಗೆ ಇಷ್ಟವಾಗಿರೋ ಡ್ರೆಸ್ ಹಾಕ್ಕೊಂಡು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಕೂಲ್ಗೆ ಹೋಗಿದ್ದ. ದಶವಂತಿ ಈ ಸತಿ ನರ್ಸರಿ ಆಗಿರೋದ್ರಿಂದ ಅವನಿಗೆ ಪ್ರತಿಯೊಂದು ಎಲ್ಲದು ಹೊಸದೇ. ಚಿಲ್ಡ್ರನ್ಸ್ ಡೇಯಿಂದ ಹಿಡಿದು ಪ್ರತಿಯೊಂದೂ ಅವನು ಸೆಲೆಬ್ರೇಟ್ ಮಾಡ್ಕೊಬರ್ತಾನೆ ಸ್ಕೂಲಿಂದ. ನನಗಂತೂ ಅವ್ನು ಪ್ರತಿ ಎಲ್ಲ ಮೂಮೆಂಟ್ನೂ ಕ್ಯಾಪ್ಚರ್ ಮಾಡಿ ಸ್ಟೋರ್ ಮಾಡಬೇಕು ಅಂತ ತುಂಬ ಇಷ್ಟ. ಪುಟಾಣಿ ಮಕ್ಕಳೆಲ್ಲ ಸೇರಿಕೊಂಡು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡೋದನ್ನ ನೋಡೋಕ್ಕೆ ಒಂದು ಖುಷಿ. ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಇತ್ತು, ನಿಮಗೆಲ್ಲ ತೋರಿಸ್ಬೇಕು ಅಂತ ಅಪ್ಲೋಡ್ ಮಾಡಿದೆ. ಇದಿಷ್ಟು ನನ್ನ ಡೈಲಿ ಕಥೆಗಳಾಗಿರುತ್ತೆ. ಯಾರ್ಯಾರಿಗೆ ನನ್ನ ಚಾನಲ್ ಇಷ್ಟ ಆಗುತ್ತೆ ದಯವಿಟ್ಟು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್. ಬಾಯ್.